ನಮಸ್ಕಾರ, ವೆಲ್ಕಮ್ ಟು ಕಾವ್ಯ ಸೋಮ್ಲಿ ತಟ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಭಾನುವಾರ ಟ್ರೈನಿಂಗ್ ತೊಗೊಂಡಿರೋ ಗ್ಲಿಮ್ಸಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ನಾನು ಸ್ಯಾಟರ್ಡೇನೇ ತೆಗೆಯೋದು, ಬಟ್ ಈ ವಾರ ನಂಗೆ ಸ್ವಲ್ಪ ಕೆಲಸ ಇರೋದ್ರಿಂದ ಭಾನುವಾರ ಟ್ರೈನಿಂಗ್ ತೆಗೆದೆ. ಇಲ್ಲಿ ಬಂದು ಕಿಂಗ್ ಆಯಿಸ್ಟರ್ ಮಶ್ರೂಮ್, ಶಿಟಾಕೆ ಮಶ್ರೂಮು ಬೆಡ್ಶೀಟ್ ಇದನ್ನೆಲ್ಲ ನೋಡಿ ಈ ರೀತಿ ಬಂದಿದೆ. ಯಾವ ರೀತಿ ಮೈಸಿಲಿಯಂ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ಪ್ಲಸ್ ಫ್ರೂಟಿಂಗ್ ರೂಮಲ್ಲಿ ಲಾಸ್ಟ್ ವೀಡಿಯೋದಲ್ಲೂ ಮೇಡಮ್ ಒಂದು ರೆಕಾರ್ಡಿಂಗ್ ಕಳಿಸಿದ್ರು, ಬಟ್ ಆ ವಿಡಿಯೋನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಮಶ್ರೂಮ್ ಚೆನ್ನಾಗಿ ಬಂದಿತ್ತು. ಇವಾಗ ಆಲ್ಮೋಸ್ಟ್ 1 ತಿಂಗಳು ಆಗೋಗ್ತಾ ಇದೆ. ನಾನು ಅಕ್ಟೋಬರ್ 6 ಬಂದಿದ್ದು, ಇವಾಗ ಬರ್ತಾ ಇದ್ದೀನಿ. ಸೊ 1 ತಿಂಗಳು ಆಗೋಗ್ತಾ ಇರೋದಕ್ಕೆ ಮಶ್ರೂಮ್ ಸಹ ಕಡಿಮೆ ಬಂದಿದೆ. ಬಟ್ ಇಲ್ಲಿ ನೋಡಿ ಕೆಳಗಡೆ ಎಲ್ಲ ಗಲೀಜಾಗಿದೆ. ಇಲ್ಲಿ ಸ್ವಲ್ಪ ಕ್ಲೀನಿಂಗ್ ಕೆಲಸ ಸ್ವಲ್ಪ ಮಾಡಿದೆ, ಕೆಮಿಕಲ್ ಹಾಕಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಮತ್ತು ನೀರು ಸಹ ಹಾಕಿರಲಿಲ್ಲ ಇಷ್ಟು ದಿನದಿಂದ. ಮಶ್ರೂಮ್ ಸಹ ತುಂಬ ಕಡಿಮೆ ಬಂದಿದೆ. ಮಶ್ರೂಮ್ ತುಂಬ ಡ್ರೈ ಸಹ ಆಗೋಗಿತ್ತು. ತುಂಬ ವೀಡಿಯೋ ಮಾಡಿದೆ, ಆದರೆ ಇವಾಗ ಆ್ಯಡ್ ಮಾಡ್ತಾ ಇಲ್ಲ. ಇಂಪಾರ್ಟೆಂಟ್ ಇರೋದು ಮಾತ್ರನೇ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದು ಕ್ಲೀನಿಂಗು ಜಸ್ಟ್ ಆ ಕಪ್ಪಗಿರೋದು ಹಾಕ್ಕೊತಾ ಇದ್ದೀನಿ. ಮತ್ತು ಅವರು ಕ್ಲೀನ್ ಮಾಡೋಕ್ಕೆ ಬರ್ತಾರೆ. ಬ್ಯಾಗ್ಸ್ ತುಂಬ ಕೆಟ್ಟೋಗಿತ್ತು, ಅವನ್ನೆಲ್ಲ ಬಿಸಾಕಿದೆ. ಚೆನ್ನಾಗಿರೋ ಬೆಡ್ ಮಾತ್ರ ತೆಗೆದಿಟ್ಟು ಬೇರೆದೆಲ್ಲ ಬಿಸಾಕಿದ್ದೀನಿ. ಇಲ್ಲಿ ಬಂದು ದೊಡ್ಡಬಳ್ಳಾಪುರದಲ್ಲಿ ಮಶ್ರೂಮ್ ಫಾರ್ಮ್, ರೆಡಿ ಇರೋ ಫಾರ್ಮು ಸೇಲಿಗಿದೆ. 3000+ ಸ್ಕ್ವೇರ್ ಫೀಟ್ ಇದೆಯಂತ ಇದು ಪ್ಲೇಸು. ಯಾರಿಗಾದರೂ ರೆಡಿ ಫಾರ್ಮ್ ಅಲ್ಲ ಮಶ್ರೂಮ್ ಫಾರ್ಮ್ ಮಾಡಬೇಕು ಅಂತ ಇರೋರು, ದೊಡ್ಡಬಳ್ಳಾಪುರ ಸೈಡು ಮಾಡಬೇಕು ಅಂತ ಇರೋರು ಯಾರಾದರೂ ಇದ್ದರೆ, ಬೇಕಿದ್ದರೆ ನಿಮಗೆ ಇದನ್ನು ರೆಂಟ್ಗೆ ತೊಗೊಳೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಕೆಳಗಡೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅವ್ರ ನಂಬರ್ ಕೊಡ್ತೀನಿ, ಡೈರೆಕ್ಟ್ ಅವ್ರ ಹತ್ರ ಮಾತಾಡ್ಕೊಳ್ಳಿ ಏನೇನು ವಿಷಯ ಅಂತ. ಇಲ್ಲಿ ಒಂದು ಡಿಸ್ಟ್ರಿಬ್ಯೂಟರ್ ನಂಬರ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ರಾಜಾಜಿನಗರ್ ಅಂತ ಇವ್ರದ್ದು. 30 kg ರಿಕ್ವೈರ್ಮೆಂಟ್ ಇದೆ. ದುಡ್ಡು ಕಾಸು ವಿಚಾರದಲ್ಲಿ ನನಗೆ ಸಂಬಂಧ ಇಲ್ಲ, ಬಟ್ ಇವ್ರಿಗೆ ನನಗೆ ಸ್ವಲ್ಪ ಕ್ಲಾಶ್ ಆಯಿತು. ಅಂದರೆ ನೀವು ಜಸ್ಟ್ ಪ್ರಮೋಷನ್ಗೋಸ್ಕರ ಮಾಡ್ತಿದ್ದೀರಾ, ನೀವು ಯಾರ್ದು ಗ್ರೋವರ್ ನಂಬರ್ ಕೊಡಲ್ಲ ಅಂತ. ಇಲ್ಲೇ ಆಗ್ತಾ ಇದ್ದೀನಿ. ನೀವು ಯಾರಾದರೂ ಗ್ರೋವರ್ ಆಗಿದ್ದರೆ ಖಂಡಿತ ಅವ್ರಿಗೆ ಕಾಲ್ ಮಾಡಿ. 30 kg ಬೇಕಿದೆಯಂತೆ. ದುಡ್ಡಿನ ವಿಚಾರವಾಗಿ ನನಗೆ ಯಾವುದೇ ರೀತಿ ಸಂಬಂಧ ಇರಲ್ಲ. ನೀವೇ ಆಪ್ರೇಟ್ ಮಾಡ್ಕೊಬೇಕು ಅದೆಲ್ಲ. ಇದನ್ನು ಮತ್ತೆ ಹೇಳ್ತಾ ಇದ್ದೀನಿ, ಯಾಕೆ ಅಂದರೆ 1-2-3 ಸಿಚುವೇಷನಲ್ಲಿ ನಾನು ಸಿಕ್ಕಾಕ್ಕೊಂಡಿದ್ದೆ ಇದಕ್ಕೆ ಮುಂಚೆ. ಸೊ ಅದಕ್ಕೆ ನಾನು ಮೊದಲೇ ಹೇಳ್ತಾ ಇದ್ದೀನಿ, ಯಾರಿಗೆ ಯಾವುದೇ ನಂಬರ್ ಕೊಟ್ಟರು ನಮಗೆ ಹಣಕಾಸು ವಿಚಾರದಲ್ಲಿ ಅವ್ರ ಹತ್ರ 1 ರೂಪಾಯಿ ನಾವು ಇಸ್ಕೊಳಲ್ಲ. ನಿಮಗೆ ಡೈರೆಕ್ಟ್ ನಂಬರ್ ಕೊಡೋದಷ್ಟೇ ನಾನು ಮಾಡ್ತಾ ಇರೋದು ಇವಾಗವರೆಗೂ. ಪ್ರಮೋಷನ್ ಮಾಡೋವಾಗ ಖಂಡಿತ ನಾನು ಹೇಳ್ತೀನಿ. ಇದೆಲ್ಲ ಫ್ರೀ ಪ್ರಮೋಷನ್. ನಾನು ಇವಾಗ ಏನೇನು ಮಾಡ್ತಾ ಇದ್ದೀನೋ ಅವೆಲ್ಲ. ಸೊ ದುಡ್ಡಿನ ವಿಚಾರದಲ್ಲಿ ನಿಮ್ಮದೇ ಆಗಿರುತ್ತೆ. ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿಕೊಂಡೆ ಮಾತಾಡಿಕೊಂಡು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದೇ ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ. ಧನ್ಯವಾದಗಳು.